ಈಗ 48 ಗಂಟೆ ಆಯ್ತು, 72 ಗಂಟೆ ಆಯ್ತು, ಅಥವಾ 3 ದಿನ 4 ದಿನ ಆಯ್ತು, ಇದು ಚರ್ಚೆಗೆ ಬರಬಹುದು. ಆದ್ರೆ ನೋಡಿ, ಒಂದು ಸತ್ಯಾಸತ್ಯತೆ ತಿಳಿಯೋವರೆಗೂ ಜಮೀರ್ ಅಹಮದ್ ಖಾನ್ ಅವರು ಜವಾಬ್ದಾರಿ ಇರ್ತಕ್ಕಂಥ ಸಚಿವರು, ಅವರು ಬಂದು ಒಂದು ಪತ್ರಿಕಾಗೋಷ್ಠಿ ಮಾಡೋವರೆಗೂ ಅಥವಾ ಮುಖ್ಯಮಂತ್ರಿ ಅವರಿಗೆ ಹೇಳಿಕೆ ಕೊಡೋವರೆಗೂ ನಮಗೂ ಕೂಡ ಆ ಮಾಹಿತಿ ಇರಲ್ಲ. ಯಾಕಂದ್ರೆ ನಾನು ಇವತ್ತಂತೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಿಲ್ಲ. ಆದ್ರೆ ಅವ್ರು ಖಂಡಿತವಾಗಿ ಎಲ್ಲದಕ್ಕೂ ಪ್ರತಿಕ್ರಿಯೆ ಕೊಡ್ತಾರೆ. ನಿಮಗೆ ಗೊತ್ತಿರೋ ಪ್ರಕಾರ ಜಮೀರ್ ಅಹಮದ್ ಖಾನ್ ಅವರು ಪ್ರತಿಯೊಂದಕ್ಕೂ ಯಾರೇ ಮಾಧ್ಯಮದವರು ಯಾವ ಮೂಲಲ್ಲಿ ಏನಾಗ್ಲಿ ಓಡ್ ಬಂದು ಸುದ್ದಿಗೋಷ್ಠಿ ಮಾಡ್ತಾರೆ. ಜಮೀರ್ ಅವರು ಯುದ್ಧ ಆಗ್ಬೇಕಾದ್ರೆ ನನ್ನನ್ಗೆ ಒಪ್ಪಿಗೆ ಕೊಟ್ರೆ ನಾನು ಹೋಗ್ತೀನಿ ಹೊರಗೆ ಅಂತಾರೆ. ತಮ್ಮದೇ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕೊಳತು ಹೋಗ್ತಾ ಇದೆ, ಉತ್ತರ ಕೊಡಕ್ ರೆಡಿ ಇಲ್ವಾ? ಅವರು ಒಂದು ಸಮಜಾಯಿಷಿಯನ್ನ ಕೊಡ್ತಾರೆ, ಇದಕ್ಕೂ ಅವರು ಮಾಹಿತಿಯನ್ನ ಕೊಡ್ತಾರೆ. ಯಾವುದೇ ಮಾಹಿತಿ, ಯಾವುದೇ ಪ್ರಶ್ನೆಗೆ ಅವರು ಉತ್ತರ ಕೊಡದಲೇ ಹೋಗೋದಿಲ್ಲ ಜಮೀರ್ ಅಹಮದ್ ಖಾನ್ ಅವರು. ಯಾವಾಗ ಸರ್ ವಿಚಾರ ತಂಗಳಾದ್ಮೇಲೆ, ಹಿರಿಯ ರಾಜಕಾರಣಿ, ವಿಚಾರ ಹಳಿಸೋದ್ಮೇಲ ಅಥವಾ ವಿಚಾರ ಡೈವರ್ಟ್ ಆದ್ಮೇಲ ಯಾವಾಗ ಸಮರ್ಥನೆ ಕೊಡ್ತಾರೆ, ಯಾವಾಗ ಉತ್ತರ ಕೊಡ್ತಾರೆ? ನೋಡ್ರಿ, ಈಗ ಅವರಿಗೆ ಪ್ರಶ್ನೆ ತಲುಪಿದಾಗ ಈಗ ಕ್ಯಾಬಿನೆಟ್ ಬಂದೇ ಬರ್ತಾರೆ ಅಷ್ಟೇ. ವಿಧಾನ ಅಧಿವೇಶನ ಶುರುವಾದಾಗ ಬಂದೇ ಬರ್ತಾರೆ. ರಾಜ್ಯದಲ್ಲಿ ಹಗರಣ ಆದ್ರೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗೋ ತನಕ, ಅಧಿವೇಶನ ಆಗೋ ತನಕ ಕಾಯ್ಬೇಕಾ ಸರ್ ರಾಜ್ಯದ ಜನ? ಆತರ ಏನಿಲ್ಲ, ಉತ್ತರ ಸಿಗೋಕೆ ಕ್ಯಾಬಿನೆಟ್ ತನಕ ಕಾಯ್ಬೇಕಾ? ಇವ್ರು ಇಷ್ಟೊಂದು ಆರಾಮಾಗಿ ಮಾತಾಡ್ತಾ ಇದಾರೆ ಅಂದ್ರೆ ಕಾರಣ ಏನ್ ಗೊತ್ತಾ? ನೀವುಗಳು ಸರ್ ವಿರೋಧ ಪಕ್ಷ ಸ್ಟ್ರಾಂಗ್ ಆಗಿಲ್ಲ, ನಿಮ್ ಕಂಡ್ರೆ ಅವರಿಗೆ ಕಿಂಚಿತ್ತು ಭಯ ಇಲ್ಲ, ನಿಮಗೆ ಅವರು ಕೇರೆ ಮಾಡ್ತಿಲ್ಲ. ಮ್ಯಾಂಡೇಟರಿ ಕೊಟ್ಟಿರೋದು 5 ವರ್ಷಕ್ಕೆ, ಯಾವುದು ಈ ರಾಜ್ಯದ ಜನ 138 ಮ್ಯಾಂಡೇಟರಿ ಕೊಟ್ಟಿರೋದೇ ಅವ್ರಿಗೆ ಅನುಕೂಲ. ಇವತ್ತು ಹೇಳಿದರೆ ಯಾರು ಡಿ ಕೆ ಶಿವಕುಮಾರ್ ಅವರು ನೋಡಿ, ಇವತ್ತು ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರವೇ ಹೊಣೆಗಾರರಲ್ಲ, ಭ್ರಷ್ಟಾಚಾರಕ್ಕೆ ಆ ಪಕ್ಷದಲ್ಲಿರುವಂತ ಸಚಿವರುಗಳು ಸಹ ಇಳಿದಿಲ್ಲ, ಕಾಂಗ್ರೆಸ್ನ ಕಾರ್ಯಕರ್ತರು ಸಹ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ. ಉದಾಹರಣೆ ಅಂತ ಹೇಳಿದ್ರೆ ನಟರಾಜ್ ಗೌಡ್ರೆ, ನನ್ನ ಪುಟ್ಟಣ್ಣ ಚೆಟ್ಟಿ ಪುರಭವನದಲ್ಲಿ ನಡೆದಂತ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತೆಯ ಮೇಲಿನ ದಾಳಿ, ಅದಕ್ಕೆ ಇವತ್ತು ಮಾಧ್ಯಮಗಳು ಹೇಳುತ್ತೆ ಒಂದು, ಇವತ್ತೇನು ಲೋಕಾಯುಕ್ತ, ಇಬ್ರು ಲೋಕಾಯುಕ್ತ, ಅವನ್ಯಾರೋ ನಿಂಗಪ್ಪ ಅನ್ನೋ ಲೋಕಾಯುಕ್ತ ಹೆಸರಲ್ಲಿ ರಾಜ್ಯದ ಪ್ರತಿಷ್ಠಿತ ಇವರನ್ನ ಸರ್ಕಾರಿ ನೌಕರರನ್ನ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತದ್ದನ್ನ ನೋಡ್ತೀವಿ. ರನ್ಯಾ ರಾವ್ ಕೇಸ್ ಆಗಿರಬಹುದು. ಇವತ್ತು ಕಾಂಗ್ರೆಸ್ನ ಮಿನಿಸ್ಟ್ರಿಗಳ ಜೊತೆ ಅವರ ಕಾರ್ಯಕರ್ತರು ಸಹ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಒಂದೇ ಹೇಳ, ಇನ್ನೊಂದು ಹೇಳ, 2 ವರ್ಷ ಅಭೂತಪೂರ್ವ ಯೋಜನೆಗಳನ್ನ ಕೊಟ್ಟಿದ್ದೀವಿ ಅಂತ ಅಷ್ಟು ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಮಾಡಿದ್ರಲ್ಲ ಸರ್. ಸಾಲು ಆರೋಪಗಳು ಕೇಳ್ತಾ ಇದೆ, ಒಬ್ರು ಉತ್ತರ ಕೊಡಕ್ ರೆಡಿ ಇಲ್ವಲ್ಲ ಕಾಂಗ್ರೆಸ್ನಲ್ಲಿ? ಇನ್ನೊಂದು ಅವ್ರು ನಾನು ಇನ್ನೊಂದು ಹೇಳ್ಬಿಡ್ತೀನಿ ಮೇಡಮ್, ಬಡವರಿಗೆ ಮಾತಾಡ್ತೀನಿ. ಒಂದ್ ಸೆಕೆಂಡ್ ಮಹೇಶ್ ಅವರೇ ಅಂಡ್ ನಟರಾಜ್ ಗೌಡ್ರೆ ಮಾತಾಡ್ತೀನಿ. ರುದ್ರಯ್ಯ ಅವರೇನೋ ರುದ್ರಯ್ಯ ಅವರೇ ಗೋಯ್ಡ್ ನೀವೇನೋ ಹೇಳಕ್ ಬರ್ತಾ ಇದ್ದೀರಿ. ಎಲ್ಲರೂ ಭ್ರಷ್ಟಾಚಾರ ಯಾವುದೇ ಅಧಿಕಾರಿ ಆಗ್ಲಿ, ಯಾವುದೇ ಶಾಸಕ ಆಗ್ಲಿ, ಯಾವುದೇ ಮಂತ್ರಿ ಆಗ್ಲಿ, ನಾವು ಕ್ರಮ ತಗೊಂತೀವಿ. ಬಿಜೆಪಿಯವರು ಭ್ರಷ್ಟಾಚಾರ ಜೊತೆಗೆ ಕೈ ಜೋಡಿಸ್ಕೊಡ್ತಾ ಇದ್ರು. ನೀವು ನೋಡಿರ್ಬೋದು, ವಿರೂಪಾಕ್ಷಪ್ಪ ಅಂತ ಯಾರೋ ಒಬ್ರು ಆಸ್ಕಿಯಾಡೆ 8 ಕೋಟಿ ರೂಪಾಯಿ ಇತ್ತಂತೆ. ಯಾವ ಇಡಿ ಬರ್ಲಿಲ್ಲ, ಯಾವ ಐಟಿ ಬರ್ಲಿಲ್ಲ, ಯಾವ ಸಿಬಿಐ ಬರ್ಲಿಲ್ಲ. ಈ ರೀತಿಯಾಗಿ ಮುಚ್ಚಾಕ ಪ್ರಯತ್ನವನ್ನ ಕೃಷ್ಣ ಅದ್ರ ಬಗ್ಗೆ ಉತ್ತರ ಕೊಡ್ರಿ. ರಾಯರೆಡ್ಡಿ ಅವರ ಪ್ರಶ್ನೆಗೆ ಉತ್ತರ ಕೊಡ್ರಿ. ನಾಗಠಾಣದ ಶಾಸಕ ಅವರ PA ವಿಠಲ್ ಅವರು ಹೇಳಿದ್ರಲ್ಲ, ಅದಕ್ಕೆ ಉತ್ತರ ಕೊಡ್ರಿ. ಯಾವ್ದು ನೀವು ತಗೊಂಡು ಬರ್ತಾ ಇದ್ದೀರಿ, ಅದಕ್ಕೆ ಉತ್ತರ ಕೊಡಿ. ಜನಕ್ಕೆ ಏನು ಅರ್ಥ ಆಗಲ್ಲ, ತಡೀರಿ ಸರ್. ನಟರಾಜ್ ಗೌಡ್ರೆ, ಸರಿ ನೀವು ಹೇಳಿದೆಲ್ಲ ಒಪ್ಕೊಳ್ಳೋಣ, ಬಿಜೆಪಿಲೂ ಆಗಿದೆ ಹಗರಣ ಅಂತ. ಅವ್ರು ಲಾಯಕ್ಕಿಲ್ಲ ಅಧಿಕಾರಕ್ಕೆ ಅಂದ್ಕೊಂಡೆ ಅವ್ರನ್ನ ಮನೇಲಿ ಕೂರಿಸಿರೋದು. ನೀವೇನ್ ಮಾಡ್ತಾ ಇದೀರಾ ಅದನ್ನ ಹೇಳಿ. ನಂಬರ್ಸ್ ಎಷ್ಟು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಜನ ನಿಮ್ಗೆ? ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತಾ ಇದ್ದೀರಾ, ಉತ್ಪಾದನೆ ಮಾಡ್ತಾ ಇದ್ದೀರಾ ನೀವು? ನಿಮ್ಮ ಹತ್ರ ಮಾತಾಡ್ತೀನಿ. ರುದ್ರಯ್ಯ ಅವರೇ ಗೋಯ್ಡ್, ಒಂದ್ ಸೆಕೆಂಡ್ ಸರ್. ರುದ್ರಯ್ಯ ಅವರೇ ಗೋಯ್ಡ್. ಭ್ರಷ್ಟಾಚಾರ ನೋಡಿ ವಿದ್ಯೆ ಮೇಡಮ್, ಸರ್ಕಾರವೇ ಅಲ್ಲಾಡುತ್ತೆ ಅಂದ್ರೆ ಏನ್ ಅದರ ಅರ್ಥ? ಇವತ್ತು BR ಪಾಟೀಲ್ ಹತ್ರ ಆ ತರದಾದಂತಹ ಅವ್ಯವಹಾರದ ಕಂತೆ ಇರೋದ್ರಿಂದನೇ ತಾನೇ ಹೇಳೋದು. ಇವತ್ತು ಆದಾಯದ ಮಿತಿಯನ್ನ ಆಧಾರವಾಗಿ ಇಟ್ಕೊಂಡು ರಾಜೀವ್ ಗಾಂಧಿ ನಿಗಮದ ಅಡಿಯಲ್ಲಿ ಬರುವಂತದ್ದ ಮನೆಗಳನ್ನ ಕೊಡ್ತಾರೆ. ಆದಾಯದ ಎಷ್ಟು ಆದಾಯ ಬರುತ್ತೆ ನಿಮ್ಗೆ? 1 ಲಕ್ಷದ ಒಳಗಡೆ ಇದೆಯಾ ಅಂತ ಬಡವರಿಗೆ ಸೂರಿದು. ಇಲ್ಲಿ ನನ್ನ ಲೆಟರ್ಗೆ ಕೊಡದೇನೆ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳಿಗೆ ಕೊಟ್ಟಿದ್ದಾರೆ ಅನ್ನೋದನ್ನ ಟಾಮ್ ಅಣಿತಾ ಇದ್ದಾರೆ. ನಟರಾಜ್ ಗೌಡ್ರು ಹೇಳ್ತಾರೆ ಅಲ್ಲಾಗಿತ್ತು ಇಲ್ಲಾಗಿತ್ತು ಅಂತೇಳಿ. ಇದೇ ಕಾಂಗ್ರೆಸ್ನ ಒಬ್ಬ ಸಚಿವ
ಚಾಮರಾಜನಗರ ಜಿಲ್ಲೆಯ ಒಬ್ಬ ಸಚಿವ ವಿಧಾನಸೌಧದಲ್ಲಿ ದುಡ್ಡನ್ನ ತರಿಸ್ಕೊಂಡಿದ್ದನ್ನ ಈ ರಾಜ್ಯದ ಜನ ನೋಡಿರ್ಲಿಲ್ವಾ? ಇವತ್ತು ವಿರೋಧ ಪಕ್ಷಗಳ ಮೇಲೆ ನೀವು ಹೇಳಿದ್ರಿ ವಿರೋಧ ಪಕ್ಷ ಆಗಿ ಏನ್ ಮಾಡ್ತಾ ಇದ್ದೀರಾ ಅಂತ. ದಯವಿಟ್ಟು ನಿಮ್ಗೆ ಹೇಳ್ತೀನಿ, ವಿರೋಧ ಪಕ್ಷ ನಾವು ಮೊನ್ನೆ ಒಂದು ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಹೌದಪ್ಪ ನೀವು ನೋಡಿರಿ ನೆಕ್ಸ್ಟ್ ಜನ ಯಾವ ರೀತಿ ಚೀತು ಅಂತ ತುಗಿತಾರೆ ಅಂತ, ನಾನು ಬಟ್ಟೆ ಕಳ್ಸಿಕೊಡ್ತೀನಿ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು. ಯಾರಿಗೆ? ಕುಮಾರಸ್ವಾಮಿ ಅವರಿಗೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಇವತ್ತು ಹೇಳ್ತೀನಿ ನಾನು, ನಿಮಗೆ ಬಟ್ಟೆ ನಮಗೇನು ಕೊಡೋದು ಬೇಡ, ನಿಮಗೆ ಯಾವ ಸ್ಥಳಕ್ಕೆ ಗೊಮಟೇಶ್ವರನ ಹತ್ರ ಕಳಿಸ್ತಾರೆ ಈ ನಾಡಿನ ಜನ, ಅಥವಾ ನಿಮ್ಗೆ ಯಾವ ರೀತಿ ಆದಂತ ಬಟ್ಟೆಯನ್ನ ಈ ರಾಜ್ಯದ ಜನ ತಂದು ಇಟ್ಕೊಂಡಿದ್ದಾರೆ ಅನ್ನೋದನ್ನ ಈಗಾಗಲೇ ನೀವು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀರಾ 2 ವರ್ಷದಲ್ಲೇ. ಡಿ ಕೆ ಶಿವಕುಮಾರ್ ಸಮಾಧಾನವಾಗಿರ್ಲಿ. ಡಿ ಕೆ ಶಿವಕುಮಾರ್ ಅಷ್ಟು ಶಕ್ತಿಶಾಲಿ ಆಗಿದ್ರೆ ಇವತ್ತು ನೀವೇ ಪ್ರಶ್ನೆ ಮಾಡ್ತೀರಿ, ಏನ್ ಸರ್ ಇದು ಭ್ರಷ್ಟಾಚಾರ ಅಂದ್ರೆ ನನಗೇನು ಗೊತ್ತಿಲ್ಲ, ಸನ್ಮಾನ್ಯ ಸಿದ್ದರಾಮಯ್ಯನವ್ರು ತಗೊಳ್ತಾರೆ ಅಂತ. ಹಾಗಾದ್ರೆ ಈ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಆಗಿ ಡಿ ಕೆ ಶಿವಕುಮಾರ್ ಅವರಿಗೆ ಖಂಡಿತವಾಗ್ಲೂ ಇದರಲ್ಲಿ ಗೊತ್ತಿದೆ. ಇವರು ಸನ್ಮಾನ್ಯ ಸಿದ್ದರಾಮಯ್ಯನವರ ಫಾಲೋವರ್ಸ್. ಯಾರು? ಬಸವರಾಜ ರಾಯರೆಡ್ಡಿ ಆಗಿರ್ಲಿ ಅಥವಾ BR ಪಾಟೀಲ್ ರಾಗಿರ್ಲಿ, ಇವರೆಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಫಾಲೋವರ್. ಇವ್ರ ಕಥೆ ಏನಪ್ಪಾ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವ್ರನ್ನ ಏನಾದ್ರು ಮಾಡಿ ತಿಳ್ಕಿಸ್ಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಇವತ್ತು ತಟಸ್ಥ ಆಗಿದ್ದಾರೆ. ಇಲ್ಲಾಂದ್ರೆ ಡಿಸೆಂಬರ್ಗೆ ಅವ್ರು ಮುಖ್ಯಮಂತ್ರಿ ಆಗಲ್ಲ, ಈ ಸಿದ್ದರಾಮಯ್ಯ ಚೇರ್ ಬಿಡಲ್ಲ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ. ಸೈಲೆಂಟ್ ಆಗಿದ್ದಾರೆ, ಅವ್ರವ್ರೆ ಕಚ್ಚಡ್ಕೊಳ್ಳಿ, ನಾವೇನ್ ಗೊತ್ತಾ ನೋಡಿ ವಿದ್ಯಾ ಮೇಡಮ್, ಇವತ್ತು ಮಾಧ್ಯಮಗಳು ಇಡೀ ರಾಜ್ಯದ ಜನತೆಗೆ ಜಗತ್ ಜಾಹೀರ್ ಮಾಡಿದೆ. ರಾಹುಲ್ ಗಾಂಧಿ ಅವರಿಗೆ ಕಿಂಚಿತ್ತಾದ್ರೂ ಇದಕ್ಕೇನಾರ ಒಂಚೂರು ಗೌರವ ಇದ್ರೆ ತಕ್ಷಣ ಜಮೀರ್ ಅಹಮದ್ ಖಾನ್ ಅವರನ್ನ ಮನೆ ಕಳಿಸ್ಬೇಕು. ಇಲ್ಲಿ ನೋಡಿ ಎಂತಹ ದುರ್ದೈವ ನೋಡಿ, ಅವ್ರ ಪಕ್ಷದ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರವನ್ನ ಜಗಜ್ಜಾರಿ ಮಾಡಿದಂತ ಪುಣ್ಯಾತ್ಮನ ವಿರುದ್ಧವೇ ಕೇಸ್ ಅಂತೆ. ಇದು ಇಡೀ ದೇಶದಲ್ಲಿ ಎಲ್ಲಾರು ನೋಡಿದ್ದೀರಾ? ಇಡೀ ದೇಶದಲ್ಲಿ ಯಾವ್ದಾರ ಪಕ್ಷದಲ್ಲಿ ಇದ್ಕೊಂಡು ಪಕ್ಷದ ವರಿಷ್ಠರ ಮೇಲೆ ತನ್ನದೇ ಪಕ್ಷದ ಒಬ್ಬ ಆಡಳಿತ ಪಕ್ಷದ ಸಚಿವ ಶಾಸಕ ಆಪಾದನೆ ಮಾಡೋದನ್ನ ಈ ದೇಶದಲ್ಲಿ ಎಲ್ಲಾರು ನೋಡಿದ್ದೀರಾ? ಧ್ವನಿ ಎತ್ತಬೇಕು ಅಂತ ಹೇಳಿದ್ರೆ, ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಬಿಜೆಪಿ ಕಾರ್ಯಕರ್ತರು ರಾಜ್ಯಾದ್ಯಂತ ಹೇಳ್ತಾ ಇದ್ದೀನಿ, ಎಲ್ಲೆಲ್ಲಿ ಧ್ವನಿ ಎತ್ತಿದಾರ ಅವ್ರ ಮೇಲೆ 107 ಕೇಸ್ ಹಾಕ್ತಾ ಇದ್ದಾರೆ, ಗಡಿಪಾರ್ ಕೇಸ್ಗಳನ್ನ ಹಾಕ್ತಾ ಇದ್ದಾರೆ. ಹಿಂದುತ್ವದ ಪರವಾಗಿ ಉಸಿರೆತ್ತಿದ್ರೆ ನೀವು ಇದೇ ರೀತಿ ಮಾತಾಡಬೇಕು ಅಂತ ಭಾಷಣ ಬರ್ಕೊಟ್ಟು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಕ್ರಿಮಿನಲ್ ಪ್ರಕರಣಗಳ ಮೇಲೆ ಪ್ರಕರಣ. ನಾನು ಏನಂತ ಹೇಳ್ತೀನಿ, ಯಾಕೆ ಹೆದರುದು? ಯಾರಿಗೆ ಹೆದರುದು? ಹೆದರುವ ಪ್ರಶ್ನೆ ಇಲ್ಲ. ಅಂದ್ರೆ ಧ್ವನಿ ಎತ್ತಿದವನ ಧ್ವನಿಯನ್ನ ಕುಗ್ಗಿಸಲಿಕ್ಕೆ ಎಷ್ಟೆಲ್ಲ ಹರಸಾಹಸ ಮಾಡ್ತಾ ಇದ್ದಾರೆ ಅಂದ್ರೆ, BR ಪಾಟೀಲ್ ಸಾಕ್ಷಿ. ಪಾಪ ಗಿಡ ನೆಟ್ಟವನಿಗೆ ಶಿಕ್ಷೆ ಕೊಡಬೇಕು, ಗಿಡ ಕಡದವನಿಗೆ ಶಿಕ್ಷೆ ಕೊಡಬೇಕು. ಗಿಡ ಕಡದವನಿಗೆ ಶಿಕ್ಷೆ ಕೊಡ್ತಾ ಇಲ್ಲ, ಗಿಡ ನೆಟ್ಟವನಿಗೆ ಹೋಗಿ ಶಿಕ್ಷೆ ಕೊಡ್ತಾ ಇದ್ದಾರೆ. ನಾಗಠಾಣದ ಶಾಸಕರ PA ವಿಠಲ್ ಸಹಿತ ಇವರು BR ಪಾಟೀಲ್ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೇ ಇಶ್ಯೂಗಳಾಗ್ಲಿ ಅದು ರಾಜಕಾರಣಿಗಳ ತಪ್ಪಲ್ಲ, ಅಧಿಕಾರಿಗಳ ಮಕ್ಕಳು ಅವ್ರ ಡ್ರೈವರ್ಗಳು ತಪ್ಪೇ ಆಗೋದು. ಕಾಂಗ್ರೆಸ್ನಲ್ಲಿ ಇದೇ ಆಗ್ತಾ ಇರೋದು. ಕೇಳೋಣ ಅಂದ್ರೆ ನಟರಾಜ್ ಗೌಡ್ರ ಲೈನ್ ಕಟ್ ಆಗಿದೆ. ಮೇಡಮ್ ನೀವು ಹೇಳಿ, ಒಬ್ಬ ಆಕ್ಟಿವಿಸ್ಟ್ ಆಗಿ ಸದ್ಯದ ಪರಿಸ್ಥಿತಿ ಹೇಗಿದೆ? ಮುಂಚೆಲ್ಲ ಭಾರಿ ಹಗರಣಗಳನ್ನ ನೀವೆಲ್ಲ ಬಯಲಿಗಿಳಿತಾ ಇದ್ರಿ, ಬಟ್ ಈಗ ನಿಮ್ಮ ಕಡೆಯಿಂದ ಸೌಂಡ್ ಅಷ್ಟಾಗಿ ಬರ್ತಿಲ್ಲ. ಅಂದ್ರೆ ನಿಮಗೆ ಬೇಕಾಗಿರೋ ಮಾಹಿತಿ ಆ ಕಡೆಯಿಂದ ಸಿಗ್ತಾ ಇದೆಯಾ ಅಥವಾ ಇಲ್ವಾ? ಮುಂಚೆ ಎಲ್ಲ ಹೆದ್ರೋರು ನಿಮಗೆ, ಬಟ್ ಈಗ ಕ್ಯಾರ ಅಂತ ಇಲ್ಲ. ಮೇಡಮ್, ಆಕ್ಟಿವಿಸ್ಟ್ ಒಂದು ಪಾಠ ಆದರೆ ಇಲ್ಲಿ ನೀವು ಪದೇ ಪದೇ ಡಿಸ್ಕಷನ್ ಮಾಡೋ ಒಂದು ವಿಚಾರ ನಾವು ಎತ್ಕೊಂಡ್ರೆ, ಯಾವುದೇ ಒಂದು ಸರ್ಕಾರ ಸಬಲ ಸ್ಥಿರ ಸರ್ಕಾರ ಇದೆ ಅಂದರೆ ಅದಕ್ಕೆ ಅಷ್ಟರ ಮಟ್ಟಿಗೆ ಪವರ್ಫುಲ್ ಆಗಿರ್ತಕ್ಕಂಥ ವಿರೋಧ ಪಕ್ಷ ಇರಲೇಬೇಕು. ಇಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ಬೋದು, ವಿರೋಧ ಪಕ್ಷದ ನಾಯಕರ ಹಿಂದೆ ಇರ್ತಕ್ಕಂಥ ಶಾಸಕರಾಗಿರ್ಬೋದು, ವಿರೋಧ ಪಕ್ಷದ ಸ್ಥಾನದಲ್ಲಿರ್ತಕ್ಕಂಥ ಸರ್ಕಾರ ಆಗಿರ್ಬೋದು, ಪಕ್ಷ ಆಗಿರ್ಬೋದು, ಇವೆಲ್ಲವೂ ಕೂಡ ಈ ಬಾಯಿ ಇಲ್ಲದೆ ಇರ್ತಕ್ಕಂಥ ಗೊಂಬೆ ಅಂತಾಗಿದೆ ಅಂತ ಹೇಳ್ಬೋದು. ಇವತ್ತಿನ ದಿನ ಬೆಳಗಾದ್ರೆ ಒಂದು ಪೇಪರ್ ನೋಡ್ತಾ ಇದ್ದರೆ ಅವ್ರ ಸ್ಟೇಟ್ಮೆಂಟ್ಗಳು ಏನಾಗಿದೆ ಅಂದರೆ, ಒಂದು ರಾಜೀನಾಮೆ ಇಲ್ಲ ಅಂತಂದರೆ ನ್ಯಾಯಾಂಗ ತನಿಖೆ ಆಗಲಿ, ಇಲ್ಲ ಇದೆಲ್ಲದಕ್ಕಿಂತ ಮುಂಚೆ ಅವ್ರ ರೋಲ್ ಏನಿದೆ ಅಂತ ಪ್ಲೇ ಮಾಡ್ತಾ ಇಲ್ಲ. ನಮ್ಮ ಏನು ಭಾರತದ ಸಂವಿಧಾನ ಇದೆ ಅಲ್ಲ, ಅವ್ರಿಗೆ ಕೊಟ್ಟಿರ್ತಕ್ಕಂಥ ಪವರ್ನ ಅವ್ರು ಯೂಸ್ ಮಾಡ್ತಾನೆ ಇಲ್ಲ.